ಎಲ್ಲ ಊರಿಗೂ ಕೇಳಿದೀವಿ ಏನೇನು ಆಗ್ಬೇಕು. 22,000 ಜನ ಅರ್ಜಿ ಕೊಟ್ಟವ್ರೆ, 9,000 ಜನ ಸೈಟ್ ಕೊಟ್ಟವ್ರೆ. ಈ ಪಕ್ಕದ ಯಾವುದೋ ಒಂದು ಹಳ್ಳಿಲಿ 300 ಜನ ಸೈಟ್ ಮಾಡ್ತಿದೆ. ಸೀಬ್ನಳ್ಳಿ ಚನ್ನಪಟ್ಟಣ ಟೌನ್ ಅಲ್ಲಿ ಮಾಡ್ತಾ ಇದ್ದೀವಿ. ಸುತ್ತಮುತ್ತಲು ಟೌನ್ ಅಲ್ಲಿ ಸುಮಾರು ಒಂದು 20 ಎಕರೆ, ಪಟ್ಲೇಲಿ 20 ಎಕರೆ, ಇನ್ನೊಂದು ಕಡೆ 11 ಎಕರೆ, ಹಿಂಗೆ ಇನ್ನು ಎಲ್ಲೆಲ್ಲ ಬೇಕು ಇಲ್ಲೂ ಅಷ್ಟೇ ಬೇಕಾದ್ರೆ ಹೇಳಿ ಜಮೀನು ಇಲ್ಲೂ ಖರೀದಿ ಮಾಡ್ಬಿಟ್ಟು ಇಲ್ಲೂ ಸೈಟ್ ಕೊಡ್ತೀವಿ. ಈಗ ಬಾಲಕೃಷ್ಣ ಹೇಳ್ದಂಗೆ 5,000 ಮನೆ ತಂದಿದ್ದೀವಿ. 150 ಕೋಟಿ ರೂಪಾಯಿ ಎಲ್ಲ ಪ್ರತಿ ಊರಿಗೂ ಗ್ರಾಂಟ್ಗಳು ಕೊಡ್ತಾ ಇದ್ದೀವಿ. ಇನ್ನು ಬೇರೆ ಬೇರೆ ನಮ್ಮ ನೀರಾವರಿ ಇಲಾಖೆ ದುಡ್ಡು ಕೊಡ್ತಾ ಇದ್ದೀವಿ. ಒಟ್ಟು ಹೆಚ್ಚು ಕಮ್ಮಿ ಒಂದು 500 ಕೋಟಿ ರೂಪಾಯಿಷ್ಟು ಈ ಕ್ಷೇತ್ರದ ಜನತೆಗೆ ಈ ಕೊಡಬೇಕು. ಎಲ್ಲ ಬಿಟ್ಟು ಎಲ್ಲ ಒಗ್ಗಟ್ಟಿನಿಂದ ನಮ್ಗೆ ಸಹಾಯ ಮಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡಿ, ನಾವು ನಿಮ್ಮ ಋಣ ತೀರಿಸ್ತೀವಿ. ಇಷ್ಟು ಬಿಟ್ಟು ಬೇರೆ ಏನು ಮಾತಾಡ್ತೀವಿ. ಬಾಲಕೃಷ್ಣರವರು ದೀರ್ಘವಾಗಿ ಮಾತಾಡಿದ್ದಾರೆ. ಇಲ್ಲಿ ಬರಕ್ಕಿಂತ ಮುಂಚಿತವಾಗಿ ನಿಮ್ಮೂರಲ್ಲಿರುವಂತ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಪ್ರಾರ್ಥನೆ ಮಾಡಿ ಬಂದು ನಿಮ್ಮೂರಿನಲ್ಲಿ ಒಂದು ಸಮುದಾಯ ಭವನ ಆಗ್ಬೇಕು ಅಂತೇಳಿ ನಾವೆಲ್ಲ ಇಷ್ಟು ಜನ ಒಟ್ಟಿಗೆ ಬಂದಿದ್ದೀವಿ. ನಾವು ಏನಾರು ಮಾತು ಕೊಟ್ರೆ ನುಡಿದಂತೆ ನಡೀತೀವಿ. ಇದಕ್ಕೆ ಇಡೀ ರಾಜ್ಯ, ಇಡೀ ದೇಶ ನಮ್ಮನ್ನು ಒಪ್ಪಿ 136 ಸೀಟ್ ಕೊಟ್ಟು ನಿನ್ನ ಸೇವೆ ಮಾಡಿ ಅಂತ ಕಳಿಸ್ಕೊಟ್ಟಿದ್ದಾರೆ. ಯಾವ್ದಾದ್ರು ಸ್ಥಿತಿ ಕಾರ್ಯಕ್ಕೆ ಮಾಡಬೇಕು, ಯಾವುದೇ ಮನೆಗಳಲ್ಲಿ ಊರುಗಳಲ್ಲಿ ಯಾವ್ದಾದ್ರು ಒಂದು ಸಾರ್ವಜನಿಕರ ಕೆಲಸ ಆಗ್ಬೇಕು ಅಂತೇಳಿ ಒಂದು ಸಮುದಾಯವನ್ನು ಆಗ್ಬೇಕು ಅಂತೇಳಿ ಅದಕ್ಕೆ ನಿಮ್ಮೂರು ಮುಖಂಡಗಳೆಲ್ಲ ಸೇರಿ ನಮ್ಮೂರ್ಗೊಂದು ಮಾಡ್ಕೊಡಿ ಸ್ವಾಮಿ, ನಮ್ದೆಲ್ಲ ಸೇರಿ ನಾವು ಒಗ್ಗಟ್ಟಾಗಿ ನಿಮ್ ಜೊತೆ ಇರ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದಾರೆ ದೇವ್ರ ಸನ್ನಿಧಿಲಿ. ಆ ಪ್ರಕಾರ ಇವತ್ತು ನಾವೆಲ್ಲ ಏನೇ ಕೆಲಸ ಇಟ್ಟು ಕೊಟ್ಟು ಬಂದಿದ್ದೀವಿ. ನಮ್ಮ 4 ಜನ MLCಗಳು ಬಂದಿದ್ದಾರೆ. ಅವರು 4 ಜನ ಕೂಡ 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಿಕ್ಕಿದ್ ಏನ್ ಬೇಕೋ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಕಾಂಟ್ರಾಕ್ಟ್ ಕೂಡ ಮಾಡಿದ್ವಿ. ಈಗ ನಾವು 5 ಗ್ಯಾರಂಟಿ ಕೊಟ್ಟು ಏನು 200 ಯೂನಿಟ್ ವರೆಗೂ ಉಚಿತವಾಗಿ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ವಿ. 200 ಯೂನಿಟ್ ವರೆಗೂ 0 ಬಿಲ್ ಬರ್ತಾ ಇದೆಯಲ್ಲೋ, ನಿಮ್ಗೆಲ್ಲ ಬರ್ತಾ ಇದೆಯಲ್ಲೋ? ನಿಮ್ಗೆ ನಿಮ್ಗೆಲ್ಲ ಬರ್ತಾ ಇದೆ, ಯಾರಿಗೂ ಇಲ್ಲ. ಬಸ್ಸು ಫ್ರೀಯಾಗಿ ಓಡಾಡ್ತಾ ಇದೀರಾ? ಎಲ್ಲ ಮಕ್ಕಳು ಮನೆ, ಬೀಗರ ಮನೆ, ದೇವಸ್ಥಾನ ಎಲ್ಲ ನೋಡ್ತಾ ಇದೀರಾ? ಎಲ್ಲ ನೋಡ್ತಾ ಇದ್ದೀವಿ. ಅಕ್ಕಿ 5 kg ಅಕ್ಕಿ, ಇನ್ನು 5 kg ದುಡ್ಡು, ಅದು ಬರ್ತಾ ಇದೆಯಲ್ಲೋ? ಬರ್ತಾ ಇದ್ರೆ ನಾವ್ ಯಾಕೆ ಹೆಣ್ಮಕ್ಳಿಗೆ ಜಾಸ್ತಿ ಫ್ರೀಯಾಗಿ ಬಸ್ಸು ಹೆಣ್ಮಕ್ಳು ಅಕೌಂಟ್ಗೆ ಮಾಡುದು ಅಂತಂದ್ರೆ, ಹೆಣ್ಣು ಕುಟುಂಬದ ಕಣ್ಣು, ಹೆಣ್ಮಕ್ಳು ಮನೆನ ಕಷ್ಟನೋ ಸುಖನ ನಡೆಸ್ತಾರೆ ಅನ್ನೋ ದೃಷ್ಟಿಯಿಂದ ನೇರವಾಗಿ ಹೆಣ್ಣು ಮಕ್ಕಳು ಅಕೌಂಟ್ಗೆ ಹೋಗ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಜನ ಏನೋ ಈ ಸತಿ ಬೋಟಲ್ಲಿ ಹೆಚ್ಚು ಕಮ್ಮಿ ಆಯ್ತು, ಮಿಷಿನಲ್ಲಿ ಹೆಚ್ಚು ಕಮ್ಮಿ ಆಯ್ತು, ಏನೋ ಒಂದು ನಡೆದೋಗಿದೆ. ಈಗ ನಾನೇನಾದ್ರು ಹೇಳ್ಬಿಟ್ರೆ ಪೇಪರ್ ಅಲ್ಲೇ ದುಡ್ಡು ಬರ್ಬಿಡ್ತಾರೆ, DK ಹಿಂಗೆ ಹೇಳ್ದ ಮೋಸ ಆಗೋಯ್ತು ಅಂತ. ಇರ್ಲಿ, ಎಲೆಕ್ಷನ್ ಜಲ್ದಿ ಬರ್ತದೆ. ಯಾವ ಎಲೆಕ್ಷನ್ ಬರ್ತದೆ ಅಂತ ನಾ ಈಗ ಚರ್ಚೆ ಮಾಡಕ್ ಹೋಗುದಿಲ್ಲ, ಅದೇ ಒಂದು ದೊಡ್ಡ ಇಶ್ಯೂ ಆಯ್ತದೆ. ಈಗ ಇಲ್ಲಿ MLA ಗಿರಿ ಖಾಲಿ ಇದೆ. ಇಲ್ಲಿ ಕ್ಯಾಂಡಿಡೇಟ್ ನಾವು ನಿಲ್ಸೋದು ಗೌನ, ಯಾರೇ ಕ್ಯಾಂಡಿಡೇಟ್ ಆಗ್ಬೋದು, ಯಾರನ್ನೇ ನಿಲ್ಸ್ಬೋದು. ನಾನು ಟಿಕೆಟ್ ಕೊಡೋನು, ನಾನೇ ಕ್ಯಾಂಡಿಡೇಟ್, ನೀವು ನನಗೆ ವೋಟ್ ಹಾಕೋದು, ನನ್ನ ಹೆಸರಲ್ಲೇ ಕ್ಯಾಂಡಿಡೇಟ್ ಹಾಕೋದು. ಇದು ನಿಮ್ಮ ತಲೆಯಲ್ಲಿ ನಾವು ನುಡಿದಂತೆ ನಿಮ್ಮೂರ್ಗಾಗ್ಲಿ ಈ ಕ್ಷೇತ್ರಕ್ಕೂ. ಇವತ್ತು ಉದ್ಯೋಗ ಮೇಳ ಮಾಡಿದ್ದು 8,000 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ರು, ಬಂದಿದ್ರು ಕೆಲ್ಸಕ್ಕೋಸ್ಕರ. ಎಲ್ಲ ಊರ್ಗು ಕೇಳಿದೀವಿ ಏನೇನ್ ಆಗ್ಬೇಕು ಅಂತ. 22,000 ಜನ ಅರ್ಜಿ ಕೊಟ್ಟವ್ರೆ, 9,000 ಜನ ಸೈಟ್ ಕೊಟ್ಟವ್ರೆ. ಈ ಪಕ್ಕದ ಯಾವ್ದೋ ಒಂದು ಹಳ್ಳಿಲಿ 300 ಜನ ಸೈಟ್ ಮಾಡ್ತಿದ್ರು. ಸೀಬ್ನಳ್ಳಿ ಚನ್ನಪಟ್ಟಣ ಟೌನ್ ಅಲ್ಲಿ ಮಾಡ್ತಾ ಇದ್ದೀವಿ. ಸುತ್ತಮುತ್ತಲು ಟೌನ್ ಅಲ್ಲಿ ಸುಮಾರು ಒಂದು 20 ಎಕರೆ, ಪಟ್ಲೇಲಿ 20 ಎಕರೆ, ಇನ್ನೊಂದು ಕಡೆ 11 ಎಕರೆ, ಹಿಂಗೆ ಇನ್ನು ಎಲ್ಲೆಲ್ಲ ಬೇಕು ಇಲ್ಲೂ ಅಷ್ಟೇ ಬೇಕಾದ್ರೆ ಹೇಳಿ ಜಮೀನು ಇಲ್ಲೂ ಖರೀದಿ ಮಾಡ್ಬಿಟ್ಟು ಇಲ್ಲೂ ಸೈಟ್ ಕೊಡ್ತೀವಿ. ಈಗ ಬಾಲಕೃಷ್ಣ ಹೇಳ್ದಂಗೆ 5,000 ಮನೆ ತಂದಿದ್ದೀವಿ. 150 ಕೋಟಿ ರೂಪಾಯಿ ಎಲ್ಲ ಪ್ರತಿ ಊರಿಗೂ ಗ್ರಾಂಟ್ಗಳು ಕೊಡ್ತಾ ಇದ್ದೀವಿ. ಇನ್ನು ಬೇರೆ ಬೇರೆ ನಮ್ಮ ನೀರಾವರಿ ಇಲಾಖೆ ದುಡ್ಡು ಕೊಡ್ತಾ ಇದ್ದೀವಿ. ಒಟ್ಟು ಹೆಚ್ಚು ಕಮ್ಮಿ ಒಂದು 500 ಕೋಟಿ ರೂಪಾಯಿಷ್ಟು ಈ ಕ್ಷೇತ್ರದ ಜನತೆಗೆ ಈಗ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಈಗ ನಾವು ಕುಮಾರಸ್ವಾಮಿ ಮಾಡ್ಬೇಡ ಅಂತ ನಾವು ಹೇಳಿದ್ವಿ, ಇಲ್ಲ ಇನ್ನೊಬ್ರು ಮಾಡ್ಬೇಡ ಅಂತ ಹೇಳಿದ್ವಿ. ನಾವ್ ಯಾರಿಗೂ ಮಾಡ್ಬೇಡ ಅಂತ ನಾವು ಹೇಳಿಲ್ಲ. ಅವ್ರಿಗೆ ಮಾಡೋ ಅಂತ ಒಂದು ಅವಕಾಶ ಇತ್ತು, ಮಾಡ್ಲಿಲ್ಲ.
ಈ ಖಾಲಿ ಇದೆ, ಕುರ್ಚಿ ಬಂದು ಸಿಕ್ಕಿದೆ ನಮ್ಗೆ, ಕೂತ್ಕೊತಾ ಇದೀವಿ. ಕೂತ್ಕೊಳ್ಳೋದ ಬೇಡವಾ? ಖಾಲಿ ಇರೋದು ಕೂತ್ಕೋತೀನಿ. ಇನ್ಯಾರೋ ಕೂತಿದ್ರೆ ಕೂತ್ಕೊಳ್ಳಕ್ ಆಯ್ತಿತ್ತೆ? ಅದಕ್ಕೆ ಖಾಲಿ ಕುರ್ಚಿ ಇದೆ, ಕೂತ್ಕೊಳಕ್ ಬಂದಿದೀವಿ. ನಮ್ ಸರ್ಕಾರ ಇದೆ. ಈ ಸರ್ಕಾರನ ತೆಗಿಕಾಯ್ತದ ಬೇರೆಯವ್ರ ಕೈಲಿ? ತೆಗಿಯಕ್ಕಾಗುದಿಲ್ಲ, ಬೇರೆಯವ್ರ ಕೈ ತೆಗಿಯಕ್ಕಾಗುದಿಲ್ಲ. ಇಷ್ಟೇ ನಾನು ನಿಮ್ಗೆ ಹೇಳೋದು. ನಾವೆಲ್ಲ ನಿಮ್ಗೆ ದೇವ್ರ ಸನ್ನಿಧಿಯಲ್ಲಿ ಮಾತಾಡ್ತಾ ಇದೀವಿ. ನಿಮ್ ಕೆಲಸ ನಾವು ಮಾಡ್ಕೊಡ್ತೀವಿ. ನೀವು ನಮ್ ಜೊತೆಗಿದ್ದು ಅವನ್ ಬಂದ ಎಲೆಕ್ಷನ್ ಟೈಮಲ್ಲಿ ಅದೇ ಹೇಳ್ದ ಎಲ್ಲ ಬಿಟ್ಬಿಟ್ಟು ಎಲ್ಲ ಒಗ್ಗಟ್ಟಿನಿಂದ ನಮ್ಗೆ ಸಹಾಯ ಮಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡಿ, ನಾವು ನಿಮ್ ಋಣ ತೀರಿಸ್ತೀವಿ. ಇಷ್ಟು ಬಿಟ್ಟು ಬೇರೆ ಏನು ಮಾತಿಲ್ಲ. ನಾವೇನು ಓಡೋಗುದಿಲ್ಲ. ಈಗ ನೀವೆಲ್ಲ ಚನ್ನಪಟ್ಟಣದವರು ಮಾಡ್ರು, ನಾವೆಲ್ಲ ಯಾರು ಬೆಂಗಳೂರು ಜಿಲ್ಲೆಯವರು. ಬೆಂಗಳೂರು ತಾನೇ ನಾವು ಮೂಲ. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆಪ್ಪ, ಬೆಂಗಳೂರು ಗ್ರಾಮಾಂತರ. ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ. ತಪ್ಪೇನಿದೆ? ಬೆಂಗಳೂರು ನಮ್ಮೂರ ಹೆಸರು ನಾವು ಉಳಿಸ್ಕೊಳಕ್ಕೆ ತಪ್ಪೇನಿದೆ? ನಿಮ್ಮ ಮನೆ ದಾಖಲೆಗಳೆಲ್ಲ ತೆಗೀರಿ. ನೀವು ನಿಮ್ಮ ಮನೇಲಿರೋ ಅವು ಇವು ಮದುವೆ ಕಾರ್ಡ್ಗಳು ಬೇರೆ ತೆಗೀರಿ ಎಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಜಿಲ್ಲೆ ಅಂತಾನೆ ಆಗ್ತದೆ. ನಿಮ್ ಪತ್ರಗಳು ಕೇಳಿ, ನಿಮ್ಮ ಮಕ್ಕಳು ಸ್ಕೂಲ್ಗಳು ತೆಗಿಸಿ ಯಾವ ಸ್ಕೂಲ್ ಅಂತಂದ್ರೆ ಬೆಂಗಳೂರು. ಸೊ ಅದನ್ನ ನಾನು ವಾಪಸ್ ಇರ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀನಿ. ಕ್ಯಾಬಿನೆಟ್ ಅಲ್ಲಿ ಮಾಡಿದೀವಿ. ಯಾಕೆಂದ್ರೆ ಇದು ಬೆಂಗಳೂರು ಜಿಲ್ಲೆ ಅಂತಂದ್ರೆ ಇಡೀ ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ಈಗ ಉದ್ಯೋಗ 8,000 ಜನ ಬಂದವ್ರು ಅಂತ ಉದ್ಯೋಗ ಇಲ್ಲ. ಅದೇ ಇಲ್ಲೇ ಏನಾದ್ರು ನೋಡಿದ್ರೆ ಇಲ್ಲೇ ಬೆಳಗ್ಗೆ ಸಾಯಂಕಾಲ ಈಗ ಬಿಡಿದಿತ್ತು ಅಕ್ಕಪಕ್ಕ ಫ್ಯಾಕ್ಟ್ರಿ ಇದೆ, ಹೋಗ್ತಾರೆ ರಾತ್ರಿ ಕೆಲಸ ಮಾಡ್ತಾರೆ, ರಾತ್ರಿ ಹೊತ್ತು ಮನೆಗೆ ಬರ್ತಾರೆ. ಎಲ್ಲ ಈಗ ಸುಮಾರು 40-50 ಜನ ಈಗಾಗಲೇ ಬೆಂಗಳೂರಿಗೆ ಕೆಲಸಕ್ಕೋಸ್ಕರ ಹೊಂಟೋಗವ್ರೆ, ವಿದ್ಯೆಗೋಸ್ಕರ ಹೊಂಟೋಗವ್ರೆ. ಇದನ್ನೆಲ್ಲ ತಡಿಬೇಕು ಅಂತ ಹೇಳಿ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದೀನಿ. ಅದಕ್ಕೆ ನಿಮ್ ಸಹಕಾರ ಬೇಕು. ಅದರಿಂದ ಇವತ್ತು ನಾವೆಲ್ಲ ಬಂದ ತಕ್ಷಣ ನೀವೆಲ್ಲ ಬಹಳ ಗೌರವದಿಂದ ಕರೆದು ಸ್ವಾಗತ ಮಾಡಿ, ಎಲ್ಲ ಊರವರು ತಾಯಂದಿರು ಎಲ್ಲ ಕೂಡ ನಮ್ಗೆ ಸ್ವಾಗತ ಮಾಡಿ, ನೀವೆಲ್ಲ ಇಷ್ಟು ಜನ ಬಂದಿದ್ದೀರಿ. ಇದೊಂದು ದೊಡ್ಡ ಪರಿವರ್ತನೆ ಸಂದರ್ಭ. ನಿಮ್ಗೆ ಒಳ್ಳೇದಾಗ್ಲಿ. ಎಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ ಋಣ ತೀರಿಸ್ತೀವಿ, ನೀವು ನಮ್ಗೆ ಕೈಗೆಲ್ಲ ಬಲಪಡಿಸಿ. ಇಷ್ಟೇ, ಬೇರೆ ಇನ್ನೇನು ಆಗ್ಬೋದಾ? ಗ್ಯಾರಂಟಿನಾ?